ರಾಜ್ಯಗಳ ಜೊತೆಯಲ್ಲಿ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೂ ಕೂಡ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಏಪ್ರಿಲ್ 9ನೇ ತಾರೀಕು ಕರ್ನಾಟಕ ಉಪ ಚುನಾವಣೆ ನಡೆಯುತ್ತೆ. 2 ಬೈ ಎಲೆಕ್ಷನ್ ನಡೆಯುವಂತದ್ದು. ರಾಜ್ಯದ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಏಪ್ರಿಲ್ 9ನೇ ತಾರೀಕು ಕರ್ನಾಟಕ ಉಪಚುನಾವಣೆ. ಕೇಂದ್ರ ಚುನಾವಣಾ ಆಯೋಗದಿಂದ ಉಪಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡಿರುವಂತದ್ದು. HY ಮೇಟಿ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆ ಕ್ಷೇತ್ರ, ಅದೇ ರೀತಿಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ದಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏಪ್ರಿಲ್ 9ನೇ ತಾರೀಕಿನಂದು ಮತದಾನ ನಡೆಯುತ್ತೆ. ಮೇ 4ರಂದು 2 ಕ್ಷೇತ್ರಗಳಲ್ಲೂ ಕೂಡ ಫಲಿತಾಂಶ ಪ್ರಕಟ ಆಗುವಂಥದ್ದು. ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಮಾರ್ಚ್ 26ನೇ ತಾರೀಕಂದು ನಾಮಪತ್ರವನ್ನ ಹಿಂಪಡೆಯೋದಕ್ಕೆ ಕೊನೆ ದಿನಾಂಕ ಆಗಿದೆ. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ದಿನಾಂಕ ಘೋಷಣೆ ಆಗಿದೆ. ಏಪ್ರಿಲ್ 9ನೇ ತಾರೀಕಿನಂದು ಕರ್ನಾಟಕ ಉಪಚುನಾವಣೆ ನಡೆಯುತ್ತೆ. ಕೇಂದ್ರ ಚುನಾವಣಾ ಆಯೋಗದಿಂದ ಉಪಚುನಾವಣೆ ದಿನಾಂಕವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. HY ಮೇಟಿ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆ ಕ್ಷೇತ್ರ, ಅದೇ ರೀತಿಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾದಂತ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏಪ್ರಿಲ್ 9ನೇ ತಾರೀಕಿನಂದು ಮತದಾನ ನಡೆಯುವಂಥದ್ದು. 4ನೇ ತಾರೀಕಿನಂದು ಫಲಿತಾಂಶ ಕೂಡ ಪ್ರಕಟ ಆಗತ್ತೆ. ಒಂದ್ ಕಡೆನಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಈಗ ಆಲ್ರೆಡಿ ಅಲ್ಲಿರುವಂತಹ ಚುನಾವಣೆ ಕ್ಷೇತ್ರಗಳು ಕೂಡ ರಂಗಾಗಿರುವಂಥದ್ದು. ಯಾಕಂತ ಅಂದ್ರೆ ಬಿಜೆಪಿ ಜೆಡಿಎಸ್ ಒಂದ್ ಕಡೆನಲ್ಲಿ ಮೈತ್ರಿ ಆಗಿದೆ, ಇನ್ನೊಂದ್ ಕಡೆನಲ್ಲಿ ಕಾಂಗ್ರೆಸ್ಗೂ ಕೂಡ ಸವಾಲಿರುವಂಥದ್ದು. ಯಾಕಂತ ಅಂದ್ರೆ ಅವರ ಪಕ್ಷದಿಂದಲೇ ಗೆದ್ದಂತ ಮೇಟಿ ಅವರು ನಿಧನರಾಗಿದ್ರು. ಇದೀಗ ಅವರೇ ಅಧಿಕಾರವನ್ನ ಮತ್ತೆ ತೆಗೆದುಕೊಳ್ಳಬೇಕು, ಹಾಗಾಗಿ ಕಸರತ್ತುಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಅಲ್ಲೂ ಕೂಡ ಏಪ್ರಿಲ್ 9ನೇ ತಾರೀಕಿನಂದು ಮತದಾನ ನಡೆಯುತ್ತೆ. 4ನೇ ತಾರೀಕಿನಂದು ಫಲಿತಾಂಶ ಕೂಡ ಪ್ರಕಟ ಆಗತ್ತೆ. ಈಗ ಆಲ್ರೆಡಿ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ದಾರೆ, ಹಾಗಾಗಿ ಅಲ್ಲಿ ಬೈ ಎಲೆಕ್ಷನ್ ನಡೀತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ಗೆದ್ದಿದ್ದಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಹೆಚ್ಚಿನದಾಗಿ ಅಲ್ಲಿ ಶತಾಯಗತಾಯ ಈ ಬಾರಿನೂ ಕೂಡ ಅವರೇ ಅಧಿಕಾರವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ SS ಮಲ್ಲಿಕಾರ್ಜುನ್ ಜೊತೆಯಲ್ಲಿ ಜಮೀರ್ ಅಹಮದ್ ಅವ್ರ ನಡುವೆ ಒಂದು ಮಾತುಕತೆಯೂ ಕೂಡ ನಡೆದಿತ್ತು. ಒಂದ್ ಕಡೆನಲ್ಲಿ ಮುಸ್ಲಿಂ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಇವ್ರು ಹೇಳ್ತಿದ್ದಾರೆ, ಜಮೀರ್ ಅಹಮದ್ ಅವರು ಪಟ್ಟನ್ನ ಇಟ್ಕೊಂಡು ಕೂತಿದ್ದಾರೆ. ಇನ್ನೊಂದ್ ಕಡೆನಲ್ಲಿ SS ಮಲ್ಲಿಕಾರ್ಜುನ್ ಅವರು ಅದಕ್ಕೆ ಬಿಡ್ಕೊಡ್ತಾ ಇಲ್ಲ, ಹಾಗಾಗಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಆ ಒಂದು ಹೇಳಿಕೆ ಕೂಡ ಎಲ್ಲೋ ಒಂದು ಕಡೆ ಕುತೂಹಲನ್ನ ಎಡೆ ಮಾಡಿಕೊಟ್ಟಿತ್ತು. ಯಾಕಂತ ಅಂದ್ರೆ ಮುಸ್ಲಿಂ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಅವರು ಯಾಕೆ ಬರ್ಬೇಕಾಗಿತ್ತು? ಇದು ನಮ್ಮ ಸುಪರ್ದಿಗೆ ಬಿಟ್ಟಿರುವಂತಹ ಕ್ಷೇತ್ರ, ಅಲ್ಲಿ ನೀವ್ ಯಾಕೆ ಬರ್ತಿದ್ದೀರಾ ಅಂತ SS ಮಲ್ಲಿಕಾರ್ಜುನ್ ಅವರು ಕೂಡ ಹೇಳಿದ್ರು. 2 ಕ್ಷೇತ್ರದಲ್ಲೂ ಕೂಡ ಇದೀಗ ಕಾವು ಜಾಸ್ತಿ ಆಗ್ತಾ ಇದೆ.